ನಿಮಗೋಸ್ಕರ ಪಿ ಕೆ ಕಾರ್ಡ್, ಅದರಲ್ಲಿ ಎಸ್ ಆರ್ ನೋ ಕ್ವಶನ್, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಎಸ್ ಅಥವಾ ನೋ ಅನ್ನುವಂಥದ್ದು ಏನಾದರೂ ಕ್ವಶನ್ ಇದ್ದರೆ ಅದನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ಏನು ಬರುತ್ತೆ ಅಂತ ನೋಡೋಣ. 1, 2 ಹಾಗೂ 3 ಇದೆ. ಸೊ ಓಕೆ, ಫಸ್ಟ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಕಾರ್ಡ್ ಅವರಿಗೋಸ್ಕರ ಏನು ಬರುತ್ತೆ ಅಂತ ನೋಡೋಣ. ಎಸ್ ಬರುತ್ತಾ ನೋ ಬರುತ್ತಾ ಅಂತ ಹೇಳಿ ನೋಡೋಣ. ಸೊ ಲುಕ್ ಫಾರ್ ಎ ಸೈನ್ ಅನ್ನುವಂಥದ್ದು ಇದೆ. ಅಂದರೆ ನಿಮಗೆ ನಿಮ್ಮ ಕ್ವಶನ್ಗೆ ಆನ್ಸರನ್ನು ಇಲ್ಲಿ ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು, ಫಸ್ಟ್ ಒನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ತುಂಬ ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ ಹಾಗೂ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತ ಅಂದರೆ ಲುಕ್ ಫಾರ್ ಎ ಸೈನ್, ನಿಮಗೆ ಕೆಲವು ನಿಮ್ಮ ಕ್ವಶನ್ಗೆ ಆನ್ಸರ್ ನಿಮಗೆ ಒಂದು ರೀತಿ ನಿಮ್ಮ ಮನಸ್ಸಿನಲ್ಲೇ ಇದೆ ಅನ್ನುವಂಥದ್ದು ಅರ್ಥ ಆಗಿದೆ. ಸೊ ಇದು ಜನರಲ್ ರೀಡಿಂಗ್. ಸೊ ಈ ಕಾರ್ಡು ನಾನು ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮ ಕ್ವಶನ್ಗೆ ಒಂದು ರೀತಿಯಲ್ಲಿ ಏಂಜಲ್ಸ್ ಆನ್ಸರ್ ಮಾಡ್ತಾರೆ, ಗೊತ್ತಾಗುತ್ತೆ ನಿಮಗೆ ಎಸ್ ಅಥವಾ ನೋ ಅನ್ನುವಂಥದ್ದು ಆಗಿದೆ ಇದು. ಸೊ ಈ ಸೆಕೆಂಡ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ನೋ ಅನ್ನುವಂತಹದ್ದು ಬಂದಿದೆ. ಸೊ ಥರ್ಡ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಎಸ್ ಅನ್ನುವಂತಹದ್ದಿದೆ. ಅಂದರೆ ನಿಮ್ಮ ಕ್ವಶನ್ಗೆ ಎಸ್ ಅನ್ನುವಂತಹ ಆನ್ಸರ್ ಬರ್ತಾ ಇದೆ.